ಇತ್ತೀಚೆಗೆ ಉಡುಪಿ ಅಂಬಲ್ಪಾಡಿಯಲ್ಲಿ ಬುಡೋಕನ್ ಕರಾಟೆ ಮತ್ತು ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಜರುಗಿದ ರಾಷ್ಟ್ರಮಟ್ಟದ ಕರಾಟೆ ಸ್ಪರ್ಧೆ ಹಾಗೂ ಮಂಗಳೂರಿನ ಕೆಪಿಟಿಯಲ್ಲಿ ನಡೆದ ಸ್ಪರ್ಧೆಯಲ್ಲಿ ಕಾನ್ರಿಯೋ ಆರ್ಮಿ ಟೈಗರ್ ಸ್ಪೋರ್ಟ್ಸ್ ಕರಾಟೆ ಡು ಕರ್ನಾಟಕ ತಂಡದ 60ಕ್ಕಿಂತಲೂ ಅಧಿಕ ಮಂದಿ ಕರಾಟೆ ವಿದ್ಯಾರ್ಥಿಗಳು ವಿವಿಧ ವಿಭಾಗಗಳಲ್ಲಿ ಬಹುಮಾನವನ್ನು ಗೆದ್ದುಕೊಂಡು ಅವರಿಗೆ ಬಿಸಿ ರೋಡ್ನ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಭಿನಂದನೆ ಸಲ್ಲಿಸಲಾಯಿತು. ನಿವೃತ್ತ ಮುಖ್ಯೋಪಾಧ್ಯಾಯ ಬಿ ರಾಮಚಂದ್ರ ರಾವ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ನಾವು ಆಟವನ್ನು ಪ್ರೀತಿಸಿದಾಗ ಆ ಆಟದಲ್ಲಿ ಚಾಂಪಿಯನ್ ಆಗಲು ಸಾಧ್ಯವಿದೆ. ನಂಬರ್ 1 ಆಗುವುದು ಸುಲಭ, ಆದರೆ ಅದನ್ನು ಉಳಿಸಿಕೊಳ್ಳುವುದು ಕಷ್ಟ ಎಂದರು. ಒಂದೇ ಸ್ಥಾನ ಪಡೆಯುವುದು ಬಹಳ ಕಷ್ಟದ ಕೆಲಸ ಅಲ್ಲ, ಆದರೆ ಪಡೆದಂತ ಸ್ಥಾನವನ್ನು ಉಳಿಸಿಕೊಳ್ಳುವುದುಂಟಲ್ಲ ಅದು ಬಹಳ ಕಷ್ಟ. ಬಿಕಮಿಂಗ್ ನಂಬರ್ 1 ಈಸ್ ಈಸಿಯರ್ ದೆನ್ ರಿಮೈನಿಂಗ್ ನಂಬರ್ 1. ನೀವು ಜಗತ್ತು ಕಂಡ ವೇಗದ ಕುದುರೆ ಆಗಬೇಕು, ಆದರೆ ಆಮೇಲೆ ನೀವು ಕುದುರೆ ಕಂಡ ವೇಗದ ಜಗತ್ತು ಆಗಬಾರ್ದು. ಸತತವಾಗಿ ತರಗತಿಗೆ ಬರಬೇಕು, ಅಧ್ಯಾಪಕರಿಗೋಸ್ಕರ ಅಲ್ಲ ನಿಮಗೋಸ್ಕರ ಬರಬೇಕು. ಅಭ್ಯಾಸಗಳನ್ನು ಕಷ್ಟಪಟ್ಟು ಶ್ರದ್ಧೆಯಿಂದ ಮಾಡಬೇಕು, ಡೆಡಿಕೇಶನ್ ಬೇಕಾದಲ್ಲಿ. ಯಾವುದೇ ಒಂದು ನನ್ನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ನಾವು ಗೆಲ್ಲಬೇಕಿದ್ರೆ ಏನ್ ಮಾಡ್ಬೇಕು ಅಂತ. ನಾನು ಏನಿಲ್ಲ, ಗೆಲ್ಲಿಕ್ಕೆ ಏನು ಕಷ್ಟ ಇಲ್ಲ. ಏನ್ ಮಾಡ್ಬೇಕು, ನೀನು ಆ ಆಟವನ್ನು ಪ್ರೀತಿಸ್ಬೇಕು, ನೀನ್ ಗೆಲ್ತಿ. ಕರಾಟೆಯಲ್ಲಿ ನಿನಗೆ ಚಾಂಪಿಯನ್ಶಿಪ್ ಎಲ್ಲ ಬೇಕೋ, ನೀನು ಕರಾಟೆಯನ್ನು ಪ್ರೀತಿಸ್ಬೇಕು. ಜಗತ್ತು ಕಂಡ ವೇಗದ ಕುದುರೆಗಳು ಅಂದ್ರೆ ಅತ್ಯುತ್ತಮವಾದಂತಹ ಕರಾಟೆ ಪಟುಗಳಾಗಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಚಿತ್ರ ನಿರ್ದೇಶಕ ತಮ್ಮಣ್ಣ ಶೆಟ್ಟಿ ಅವರು ಮಾತನಾಡಿ, ಸೋಲು ಗೆಲುವಿಗೆ ದಾರಿ ತೋರಿಸುತ್ತದೆ, ಸೋಲು ಗೆಲುವನ್ನು ಪರಿಚಯಿಸುತ್ತದೆ. ಆತ್ಮವಿಶ್ವಾಸ ಇದ್ದಾಗ ಸಾಧನೆ ಮಾಡಲು ಸಾಧ್ಯವಿದೆ ಎಂದರು. ನನ್ನಲ್ಲಿ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗಬೇಕಿದ್ರೆ ನನಗಿಂತ ಸುಮಾರು ಪ್ರಾಯದಲ್ಲಿ ಕಿರಿಯವನಾದರೂ ಆತನ ನನ್ನ ಜೀವನದಲ್ಲಿ ಕೊಡುಗೆ ಇದೆ, ಆತನ ಋಣವನ್ನು ತೀರಿಸುವ ಕೆಲಸ ಅಂತ ತಿಳ್ಕೊಂಡು ನಾನು ಬಂದಿದ್ದೇನೆ. ಯಾಕಂತ ಹೇಳಿದ್ರೆ ಆ ಮನುಷ್ಯನ ಹತ್ರ ಕಷ್ಟ ಮತ್ತೆ ಸುಖದ ಸಮಯದಲ್ಲೂ ಸಮಾನಾಗಿ ವ್ಯಕ್ತಿತ್ವದ ಜೊತೆ ಯಾವುದೇ ಯುದ್ಧದಲ್ಲಿ ಹಿಂಜರಿಯದೆ ಬದುಕುವಂತ ಒಂದು ಒಳ್ಳೆಯ ಗುಣ ಇದೆ. ನನ್ನ ಅತ್ಯಂತ ಆತ್ಮೀಯ ಒಡನಾಡಿ. ಅದಕ್ಕೆ ಕೇಳಿದಾಗ ನಾನು ಅದನ್ನ ಹಿಂದೆ ಮುಂದೆ ನೋಡದೆ ಒಪ್ಕೊಂಡು ಬಂದೆ. ಬಹುಶಃ ಇವತ್ತಿನ ಈ ಕಾರ್ಯಕ್ರಮ ನಡೆ ಇವತ್ತು ಯಾವುದೇ ಸೌಂದರ್ಯ ವರ್ಧಕದಿಂದ ನಗು ಆಗಲಿ ಮನುಷ್ಯತ್ವವನ್ನು ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ. ಪ್ರತಿಯೊಂದು ಜೀವನದಲ್ಲಿ ಇವತ್ತು ವ್ಯಾಯಾಮ ಎಂಬುದು ಯಾಕಂತ ಹೇಳಿದ್ರೆ ಬರೀ ಪ್ರದರ್ಶನಕ್ಕಲ್ಲ, ಪ್ರತಿಯೊಬ್ಬರಿಗೂ ಜೀವನದಲ್ಲಿ ವ್ಯಾಯಾಮದ ಅವಶ್ಯಕತೆ ಇವತ್ತಿದೆ. ಯಾಕಂತ ಹೇಳಿದ್ರೆ ಒಂದು ಮಾತಿದೆ, ರೋಗಿ ದೊಡ್ಡದ ಮನುಷ್ಯ ಕೊಪ್ಪಿದ್ರೆ ಡಾಕ್ಟರ್ಗೆ ಲಾಭ. ಸಂಸ್ಥೆಯ ನಿರ್ದೇಶಕ ಶ್ರೀಯಾನ್ ವಸಂತ್ ಕೆ ಬಂಗೇರಾ ಅವರು ಮಾತನಾಡಿದ್ರು. ದೇಶದ ಒಂದು ಬೆನ್ನೆಲುಬಾಗಿ ಮಾಡುವಂತ ವ್ಯಕ್ತಿಗಳು ಯಾರು ಇರ್ತಾರೆ ಅವರನ್ನು ನಾವು ಕ್ಷಣ ಅರ್ಧದಲ್ಲಿ ಕೂಡ ನಾವು ಕರೆದಾಗ ನಮಗೆ ಸ್ಪಂದಿಸಿದ್ದಾರೆ. ಇದು ನಾವು ಒಂದು ನೆನೆಸಿದ ಕನಸು ನನಸಾಗುವಂಥದ್ದು. ಈ ಒಂದು ಹೊತ್ತಿನಲ್ಲಿ ಕೂಡ ನನಗೆ ನನ್ನ ಕಾರ್ಯಕ್ರಮದ ಅತಿಥಿಗಳು ಯಾರು ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಯಾಕೆ ಹೇಳಿದ್ರೆ ಇಂಥ ಒಂದು ಪರಿಶ್ರಮ ಜೀವಿಗಳು ಯಾರು ಸಮಾಜದಲ್ಲಿ ಇರ್ತಾರೆ ಅವರನ್ನು ಹುಡುಕಾಡುವ ಕೆಲಸವನ್ನು ನನ್ನ ಸ್ನೇಹಿತರ ಹತ್ರ ನಾ ಮಾಡ್ತೇನೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅರ್ಥ ಬರಬೇಕು. ಮಕ್ಕಳಿಗೆ ಹೇಳಿದ ಹಿತವಚನ ಅವರ ಜೀವನದಲ್ಲಿ ಉಪಯೋಗ. ವಿಜೇತರಿಗೆ ಪದಕಗಳನ್ನು ಹಸ್ತಾಂತರಿಸಿ ಅಭಿನಂದಿಸಲಾಯಿತು. ಇದೇ ವೇಳೆ ವಿದ್ಯಾರ್ಥಿಗಳ ಪೋಷಕರು ಉಪಸ್ಥಿತರಿದ್ದರು. ಒಂದು ನಿಮಿಷ ಆಗಿರಲಿ.